ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಮ್ಮ ಮೆಟ್ರೋ ಬೆಂಗಳೂರಿನ ಸಂಚಾರ ವ್ಯವಸ್ಥೆಯ ಜೀವನಾಡಿಯಾಗಿದೆ. ಮೆಟ್ರೋ ಕಾಮಗಾರಿ ಎಷ್ಟು ತ್ವರಿತಗತಿಯಲ್ಲಾಗುತ್ತೆ, ಎಷ್ಟು ಲೈನ್ಸ್ಗಳು ಪ್ರಯಾಣಿಕರ ಬಳಕೆಗೆ ಮುಕ್ತವಾಗುತ್ತೋ ಅಷ್ಟು ಈ ಟ್ರಾಫಿಕ್ ಜಂಜಾಟ ಅನ್ನೋದು ತಪ್ಪುತ್ತೆ ಅನ್ನೋದು ಈಗ ಆಲ್ರೆಡಿ ಪ್ರೂವನ್ ಆಗಿರುವಂತಹ ವಿಚಾರ. ಆದ್ರೆ ಮಧ್ಯಪ್ರಾಚ್ಯ ಯುದ್ಧ ಅನ್ನೋದಿದೆಯಲ್ಲ ನೋಡಿ, ಎಲ್ಲೋ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ನಡೀತಾ ಇರುವ ಯುದ್ಧ ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರ ಮೇಲೂ ಕೂಡ ಪರಿಣಾಮ ಬೀರುತ್ತಂತೆ. ಅರೆ, ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹಾಗೆ ಮೆಟ್ರೋ ಸಂಚಾರಕ್ಕೂ ಯಾವ ರೀತಿ ಸಂಬಂಧ? ಮಧ್ಯಪ್ರಾಚ್ಯ ಯುದ್ಧದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಮೆಟ್ರೋಗೂ ಅದಕ್ಕೂ ಹೆಂಗ್ ಕನೆಕ್ಷನ್? ಇನ್ಫ್ಯಾಕ್ಟ್ ಪ್ರಧಾನಿ ಮೋದಿ ಅವರೇ ಹೇಳ್ಬಿಟ್ರಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಿದೆ, ಅದರ ಅವೈಲಬಿಲಿಟಿ ನಮಗೆ ಸ್ವಲ್ಪ ಕಷ್ಟ ಇದೆ ಯುದ್ಧದಿಂದ, ಮೆಟ್ರೋ ಬಳಸಿ ಅಂತ ಹೇಳಿ. ಹೀಗಿದ ಮೇಲೆ ನಮ್ಮ ಮೆಟ್ರೋ ದರ ಯಾಕೆ ಏರಿಕೆ ಆಗುತ್ತೆ ಅಂತಂದ್ರೆ, ನಮ್ಮ ಮೆಟ್ರೋ ಅದರಲ್ಲೂ ಈ ಏರ್ಪೋರ್ಟ್ ಕನೆಕ್ಟಿಂಗ್ ನ ಬ್ಲೂ ಲೈನ್ ಏನಿದೆ ಅದರ ಕಾಮಗಾರಿಗಾಗಿ ತೆಗೆದುಕೊಂಡಿದ್ದಂತಹ ಸಾಲ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಆದಂತಹ ಒಂದು ಎಡವಟ್ಟು ಅಥವಾ ನಿರ್ಲಕ್ಷ್ಯ ಅಂತ ಹೇಳೋದನ್ನ ಕರೆಯೋದಾದ್ರೆ ನಿರ್ಲಕ್ಷ್ಯ ಇದೀಗ ಬರೋಬ್ಬರಿ 1,000 ಕೋಟಿಯಷ್ಟು ಹೆಚ್ಚುವರಿ ಸಾಲ ಮರುಪಾವತಿ ಮಾಡುವ ಹಂತಕ್ಕೆ ತಂದು ನಿಲ್ಲಿಸಿದೆ. ಈಗ ಮೆಟ್ರೋ ಈ ಬ್ಲೂ ಲೈನ್ ಏನಿದೆ ಇನ್ನು ಪ್ರಯಾಣಿಕರಿಗೆ ಮುಕ್ತವೇ ಆಗಿಲ್ಲ. ಸಾಲ ತೀರಿಸಲಿಕ್ಕೆ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ಜೂನ್ 1ನೇ ತಾರೀಕಿಂದ ಸಾಲ ತೀರಿಸಬೇಕಾದ ಪ್ರಕ್ರಿಯೆ ಪ್ರಾರಂಭ ಆಗಿ ಹೋಗಿದೆ. ಹಾಗಾದ್ರೆ ಹೆಚ್ಚುವರಿಯಾಗಿ ಬೀಳ್ತಾ ಇರುವ 1,000 ಕೋಟಿ ಇದೆಯಲ್ಲ, ಯಾಕಾಗಿ ಬೀಳ್ತಾ ಇದೆ? ಬಿದ್ದಿದೆ ಸರಿ ಹೊರೆ. ಈ ಹೊರೆಯನ್ನ ತಗ್ಗಿಸಿಕೊಳ್ಳಿಕ್ಕೆ ಬಿಎಂಆರ್ಸಿಎಲ್ ಮುಂದಿರುವ ಆಪ್ಷನ್ ಆದ್ರೂ ಏನು? ಮತ್ತೊಮ್ಮೆ ಪ್ರಯಾಣಿಕರ ಮೇಲೇನೆ ಟಿಕೆಟ್ ದರ ಏರಿಕೆ ಮಾಡಿ ಹೊರೆ ಹೊರಿಸುತ್ತಾ? ಹಾಗಾದ್ರೆ ಈ ಹೊರೆಗೆ ಕಾರಣ ಯಾರು? ಇದನ್ನ ಸರಿಪಡಿಸಲಿಕ್ಕಿರುವ ಮಾರ್ಗಗಳೇನು? ಈ ಬಗ್ಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಏರ್ಪೋರ್ಟ್ ರೂಟ್ ನಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಇಲ್ಲಿ ಬಹುತೇಕ ಕಡೆ ಕೆಲಸಗಳು ಇನ್ನೂ ಕೂಡ ಪೆಂಡಿಂಗ್ ಇದೆ. ಈ ಎಲ್ಲ ಅಂದುಕೊಂಡಂತ ನಡೆದಿದೆ. 2024ರಲ್ಲಿ ಕೆಲಸ ಮುಗಿಬೇಕಾಗಿತ್ತು, ಬಟ್ ಕಾಮಗಾರಿಯ ಆಮೆಗೆ ಕೆಲಸಾಗ್ತಾ ಇದೆ. ಇದು ಬೆಂಗಳೂರಿನ ಕೆಆರ್ಪುರದಿಂದ ಏರ್ಪೋರ್ಟ್ ರಸ್ತೆಗೆ ನಿರ್ಮಾಣವಾಗ್ತಿರೋ ಮೆಟ್ರೋ ಸ್ಥಿತಿ. 2 ವರ್ಷದ ಹಿಂದೆಯೇ ವಾಣಿಜ್ಯ ಸಂಚಾರ ಶುರುವಾಗಬೇಕಿದ್ದ ಈ ಮೆಟ್ರೋ ಮಾರ್ಗದ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ಸಂಚಾರ ಪ್ರಾರಂಭ ಮಾಡುವ ಮೊದಲೇ ಇದೀಗ ಮಾಡಿರುವ ಸಾಲ ಮರುಪಾವತಿಗೆ ಮುಂದಾಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಿಎಂಆರ್ಸಿಎಲ್ ಸಿಲುಕಿದೆ. ಮೆಟ್ರೋ ಬ್ಲೂ ಲೈನ್ ಕಾಮಗಾರಿಗೆ ಬಿಎಂಆರ್ಸಿಎಲ್ 2021ರಲ್ಲಿ 3,750 ಕೋಟಿ ರೂಪಾಯಿ ಸಾಲಕ್ಕೆ ಒಪ್ಪಂದ ಮಾಡಿಕೊಂಡಿತ್ತು. ಈ ಒಪ್ಪಂದ ಡಾಲರ್ ಮೂಲಕ ನಡೆದಿತ್ತು. ಇದೀಗ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿರೋದು ಬಿಎಂಆರ್ಸಿಎಲ್ಗೆ ಭಾರಿ ಹೊರೆಯಾಗಿದೆ. ಬಡ್ಡಿ ಹೊರತುಪಡಿಸಿ 1,000 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಹಣವನ್ನ ಪಾವತಿ ಮಾಡಬೇಕಿದೆ. 2A, 2Bಗೆ ನಮ್ದು ಬಂದಿರೋದು ಜೈಕಾ ಅಂಡ್ ಎಡಿಬಿದು. ಸೊ ಎಡಿಬಿದು ಕೂಡ ನಾವು ಲೋನ್ ಅಗ್ರಿಮೆಂಟ್ ಮಾಡಿರ್ತೀವಿ, ಜೈಕಾದು ಕೂಡ ಲೋನ್ ಅಗ್ರಿಮೆಂಟ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದ ಲೋನ್ ಅಗ್ರಿಮೆಂಟ್ ಏನಿದೆ, ನಮ್ದು ಆ ಮಾರಿಟೋರಿಯಂ ಪೀರಿಯಡ್ ಮುಗಿದ ಮೇಲೆ ಅದಕ್ಕೆ ನಾವು ರೀಪೇಮೆಂಟ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಫಸ್ಟ್ ರೀಪೇಮೆಂಟ್ ಇವಾಗ ಜೂನ್ ಅಲ್ಲಿ ಎಡಿಬಿದ್ ಬಂದಿದೆ. ಯಾಕಂದ್ರೆ ಇದಕ್ಕೆ ನಾವು ಏನೇ ತಗೊಂಡಿದ್ರು ಅದಕ್ಕೆ ನಾವು ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿರ್ತೀವಿ. ಸೊ ಅದ್ರ ಪ್ರಕಾರ ಅದನ್ನ ಪೇಮೆಂಟ್ ಮಾಡ್ತೀವಿ. ಸೊ ಆ ಪೇಮೆಂಟ್ ಮಾಡಲೇಬೇಕಾಗತ್ತೆ ನಾವು. ಬಿಎಂಆರ್ಸಿಎಲ್ ಸಾಲದ ಸುಳಿಯಲ್ಲಿ ಇರೋದ್ರಿಂದ ಇದರ ಹೊರೆಯನ್ನ ಪ್ರಯಾಣಿಕರ ಮೇಲೆ ಹಾಕುವ ಆತಂಕ ಎದುರಾಗಿದೆ. ಕಳೆದ ಬಾರಿ ಸಾಲದ ನೆಪ ಹೇಳಿ ಬಿಎಂಆರ್ಸಿಎಲ್ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ ಆರೋಪ ಇದೆ. ಈ ಬಾರಿಯೂ ಇದೇ ಕಾರಣ ಮುಂದಿಟ್ಟು ಪ್ರಯಾಣದ ದರ ಏರಿಸೋ ಸಾಧ್ಯತೆ ಇದೆ. ಒಂದು ಕಡೆ ಮೆಟ್ರೋ ಜಾಲ ತುಮಕೂರು, ಆನೇಕಲ್, ಹೊಸಕೋಟೆ, ಬಿಡದಿ, ಸಿಎಂ ತವರು, ಕನಕಪುರಕ್ಕೆ ವಿಸ್ತರಿಸುತ್ತಿದೆ. ಆದರೆ ಮತ್ತೊಂದೆಡೆ ವಿಳಂಬ ಕಾಮಗಾರಿಗಳ ಹೊರೆ, ಸಾಲ, ಖರ್ಚಿನ ಹೊರೆ ಜನಸಾಮಾನ್ಯರ ಮೇಲೆ ಬೀಳುತ್ತಾ ಅನ್ನೋ ಆತಂಕ ಮನೆ ಮಾಡಿದೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಯತ್ನ ಇವತ್ತಿನ ಮಹಾಭಾರತದಲ್ಲಿ.